ಏನ್ ಮಗ ಇದು ಹೊಸ ಬೈಕು? ಮಗ ಗಾಡಿ ಮಸ್ತ್ ಆಗಿದೆ. ಥ್ಯಾಂಕ್ಸ್ ಮಚ್ಚ. ಆದ್ರೆ ನಿನಗ್ ಸೂಟ್ ಆಗಲ್ಲ. ಹೋಗ್ಲಿ, ಗಾಡಿ ಎಷ್ಟಾಯ್ತು ಮಗ? 1.25 ಲಕ್ಷ ಮಗ. 1.25 ಲಕ್ಷನ? 40,000 ಹಾಕಿದ್ರೆ ಮಸ್ತ್ ಆಗಿರೋ ಎಲೆಕ್ಟ್ರಿಕ್ ಗಾಡಿ ಬಂದಿರೋದಲ್ಲೋ. ಇನ್ನೊಂದ್ 80,000 ಹಾಕಿದ್ರೆ NSA ಬಂದಿರೋದು. ಇನ್ನೊಂದ್ ಚೂರ್ ಜಾಸ್ತಿ ಹಾಕಿದ್ರೆ ಡ್ಯೂಕೆ ಬಂದಿರೋದಪ್ಪ. ಇನ್ನೊಂದ್ ಚೂರ್ ಜಾಸ್ತಿ ಹಾಕಿದ್ರೆ GTನೇ ಬಂದಿರೋದು. ಈ ಗಾಡಿನ ಯಾಕೆ ಮಗ ತಗೊಂಡೆ? ಹೋಗ್ಲಿ, ಮೈಲೇಜ್ ಎಷ್ಟು ಕೊಡುತ್ತೆ? 41.35 ಕೊಡುತ್ತೆ ಮಗ. 35? 1.25 ಲಕ್ಷ ಕೊಟ್ಟು ಇಂತ ಗಾಡಿ ತಗೊಳ್ಳೋ ಬದಲು 90,000 ಕೊಟ್ಟು ಸ್ಪ್ಲೆಂಡರ್ ತಗೊಂಡಿದ್ರೆ ಇದಕ್ಕಿಂತ ಡಬಲ್ ಮೈಲೇಜ್ ಬಂದಿರೋದಲ್ಲೋ. ಹೋಗಿ ಈ ಗಾಡಿ ತಗೊಂಡಿದ್ಯಲ್ಲ. ಇದ್ರ ಬದಲು ನೀನ್ ಬೈಕ್ ತಗೊಂಡಿದ್ರೆ ಜುಯಿ ಅಂತ ಶೋಕಿ ಮಾಡ್ಬೋದಿತ್ತು. ಕಾಲೇಜಲ್ಲಿ ಎಲ್ಲಾ ಹುಡುಗಿರು ನಿನ್ನಿಂದನೇ ಬಿದ್ದಿರೋರು. ನೀನ್ ನೋಡಿದ್ರೆ ಇದ್ಯಾವ್ದೋ ಅಂಕಲ್ ಓಡ್ಸೋ ಗಾಡಿ ತಗೊಂಡಿದ್ಯಾ? ನಿನ್ ಯಾರು ಮುಸ್ ನೋಡ್ತಾರೆ? ಯಾಕೋ ಈ ಗಾಡಿ ತಗೊಂಡೆ? ಈ ಗಾಡಿ ಬದಲು ನೀನ್ ಸುಮ್ನೆ XL ತಗೋಬೋದಿತ್ತು. ಇವನ್ಗೆಲ್ಲ ಯಾಕೆ ಮಗ ಗಾಡಿ? ರ್ಯಾಪಿಡೋ ಬುಕ್ ಮಾಡ್ಕೊಂಡು ಓಡಾಡ್ಲಿ ಬಿಡು. ನನ್ ಮಕ್ಕಳ, ನನ್ಗೆ ಗಾಡಿನೂ ಬೇಡ ಏನು ಬೇಡ, ನಿನ್ ಮೇಲೆ ನಡ್ಕೊಂಡೇ ಓಡಾಡ್ತೀನಿ. ಗುಡ್ ಬೈ. ಹಾಯ್ ಮಚ್ಚ. ಏನ್ ಮಚ್ಚ, ಇದೇನಾ ಹೊಸ ಗಾಡಿ? ಮಚ್ಚ, ಚೆನ್ನಾಗಿದ್ಯಾ? ಪರವಾಗಿಲ್ಲ ಮಚ್ಚ. ಪರವಾಗಿಲ್ವಾ? ಏನ್ ಮಚ್ಚ ಹಿಂಗನ್ಬಿಟ್ಟೆ? ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸಿದ್ರೆ ನಿನ್ ಗಾಡಿ ಮಸ್ತ್ ಆಗಿರುತ್ತೆ. ಮಾಡಿಫಿಕೇಶನ್? ಫಸ್ಟ್ ಈ ಸೈಲೆನ್ಸರ್ ನ ಕಿತ್ತು ಬಿಸಾಕ್ಬೇಕು. ಇದ್ರ ಬದಲು ಇನ್ನೂ ಜೋರಾಗಿ ಸೌಂಡ್ ಬರೋ ಸೈಲೆನ್ಸರ್ ನ ಹಾಕಿಸ್ಕೋಬೇಕು. ನೀನ್ ರೋಡಲ್ಲಿ ಹೋಯ್ತಾ ಇದ್ರೆ ಎಲ್ರು ತಿರುಗಿ ನಿನ್ನೆ ನೋಡ್ಬೇಕು. ಕಂಪನಿಯವ್ರು ಕೊಡೋ ಗಾಡಿ ಕಲರ್ ತುಂಬಾ ಬೇಸಿಕ್ ಆಗಿರುತ್ತೆ. ಅದಕ್ಕೆ ಸ್ಪ್ರೇ ಪೇಂಟ್ ಹೊಡ್ಸಿ ಗಾಡಿ ಕಲರ್ ನ ಚೇಂಜ್ ಮಾಡಿಸ್ಬೇಕು. ನಿನ್ RC ಕಾರ್ಡ್ ಅಲ್ಲಿರೋ ಕಲರ್ಗೂ ನೀನ್ ಓಡಿಸೋ ಗಾಡಿ ಕಲರ್ಗೂ ಸಂಬಂಧನೇ ಇರಬಾರ್ದು. ಗಾಡಿ ಜೊತೆ ಬರೋ ಹೆಡ್ ಲೈಟು, ಟೇಲ್ ಲೈಟು, ಇಂಡಿಕೇಟರ್ ಎಲ್ಲ ತುಂಬಾ ಕಾಮನ್ ಮಗ. ಇದನ್ ಕಿತ್ತು ಬಿಸಾಕಿ LED ಲೈಟ್ ಹಾಕ್ಸ್ಕೋ. ನಿನ್ ಬ್ರೇಕ್ ಹಿಡಿತಿದ್ದಂಗೆ ಫುಲ್ ಜಿಗಿ ಜಿಗಿ ಕಲರ್ ಆಗಿ ಲೈಟ್ ಬರ್ತಿರ್ಬೇಕು. ಗಾಡಿ ಓಡಿಸಿದ್ರೆ ನಿನ್ ದೃಷ್ಟಿ ಮುಂದೆ ಇರಬೇಕು. ಹಿಂದೆ ಯಾವನ್ ಹೆಂಗ್ ಬರ್ತಾನೋ ನಿನ್ಗೆ ಯಾಕೆ? ಅದಕ್ಕೆ ನೀನ್ 2 ಮಿರರ್ನು ಬಿಚ್ಚಿ ಸುಮ್ನೆ ಮನೇಲಿಡು. RTO ಅವ್ರು ಕೊಡೋ ನಂಬರ್ ಪ್ಲೇಟ್ ತುಂಬಾ ಬೋರಿಂಗ್ ಮಗ. ಅದಕ್ಕೆ ನೀನ್ 3D ನಂಬರ್ ಪ್ಲೇಟ್ ಮಾಡಿಸ್ಕೋ. ಬೇಕಿದ್ರೆ ನೀನ್ ಅದ್ರ ಮೇಲೆ ಕೋಟ್ಸ್ ಹಾಕ್ಸ್ಬಹುದು. ಏನಂತ? ಬಾಂಡ್ ಟು ರೈಡ್ ಅಂತ ಹಾಕ್ಸ್ ಮಗ. ಇಲ್ಲಾಂದ್ರೆ ಡೋಂಟ್ ಫಾಲೋ ಮಿ ಸುನಾಮಿ ಅಂತ ಹಾಕ್ಸು. ನಾನ್ ಹೇಳೋ ತರ ನೀನ್ ಮಾಡಿದ್ರೆ ನಿನ್ ಗಾಡಿ ಎಲ್ಲೋ ಇರುತ್ತೆ ಮಗ. ಪೊಲೀಸ್ ಸ್ಟೇಷನ್ ಪಾರ್ಕಿಂಗ್ ಲಾಟ್ ಅಲ್ಲಿ ಇರುತ್ತೆ ಮಗ. ಹಿಂಗೆಲ್ಲ ಮಾಡ್ಬೇಕಂದ್ರೆ ಕ್ರಿಯೇಟಿವಿಟಿ ಇರ್ಬೇಕು ಮಗ. ಲೇ ನನ್ ಮಗನೇ, ಶೋರೂಮ್ ಇಂದ ತಂದಿರೋ ಗಾಡಿನ ಗುಜರಿಗೆ ಹಾಕೋ ಐಡಿಯಾ ಕೊಡ್ತಿದ್ಯಾ? ಸೈಲೆನ್ಸರ್ ತೆಗ್ದು ತಿಕ್ಕಿಟ್ ಬಿಡ್ತೀನಿ ಮಗ. ಸ್ಕೇಲ್ ಕೊಡಿಲಿ. ತಗೋ. ಯಾಕೆ? ನೋಟ್ಸ್ಗೆ ಲೈನ್ ಹಾಕೋದಕ್ಕೆ. ಕುಡಿಲಿ. ಇಷ್ಟೆಲ್ಲ ಯಾವಾಗೋ ಬರ್ದೆ? ನೋಟ್ಸ್ ಇದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಕೋಬಹುದು ಅಂತ ಬರ್ದೆ ಮಚ್ಚ. ಕ್ಲಾಸ್ ಅಲ್ಲಿ ಕುತ್ಕೊಂಡು ನೀಟಾಗಿ ಯಾರೋ ನೋಟ್ಸ್ ಬರೀತಾರೆ, ಎಕ್ಸಾಮ್ ಟೈಮ್ ಅಲ್ಲಿ ಯಾರ್ದಾದ್ರು ನೋಟ್ಸ್ ಜೆರಾಕ್ಸ್ ಹೊಡ್ಸಿದ್ರೆ ಆಯ್ತಪ್ಪ. ನೋಟ್ಸ್ ಬರೆಯುವಾಗ ಪೇಜ್ಗೂ ನಿನ್ ಹ್ಯಾಂಡ್ ರೈಟಿಂಗ್ ಹೆಂಗ್ ಚೇಂಜ್ ಆಗುತ್ತೋ ಅದೇ ತರ ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ ಮಚ್ಚ. ನಾವೆಲ್ಲ ಫಿಲಮ್ ಹೋಗ್ತಿದೀವಿ, ನೀನು ಬರ್ತಿದ್ಯಾ ತಾನೆ ಮಚ್ಚ? ಕ್ಲಾಸ್ ಇದೆಯಲ್ಲೋ. ಕ್ಲಾಸ್ ಇದ್ರು ಮಾಸ್ ಆಗಿ ಸಿನಿಮಾ ನೋಡಕ್ ಹೋದ್ರೆ ನಿನ್ಗೇನು ಲಾಸ್ ಆಗೋದಿಲ್ಲ. ಬಂದ್ಕೊಡಿ. ನೀವೆಲ್ಲ ಹೋಗ್ ಬನ್ನಿ ಮಚ್ಚ, ನಂದು ಅಟೆಂಡೆನ್ಸ್ ಹೋಗುತ್ತೆ. ಕ್ಲಾಸ್ಗೆಲ್ಲ ಯಾರು ಹೋಯ್ತಾರೆ? ಫಸ್ಟ್ ಶೋ ಮೂವಿ ಮುಖ್ಯ. ಅಟೆಂಡೆನ್ಸ್ ಆದ್ರೆ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳೋಣ ಬಿಡು. ನಾವು ಕ್ಲಾಸ್ ಅಲ್ಲ, ಮಾಸ್. ನಾವು ಹೋಗೋ ಥಿಯೇಟರ್ ಅಲ್ಲಿ ವಾರಕ್ಕೆ ಒಂದ್ಸತಿ ಸಿನಿಮಾ ಹೆಂಗ್ ಚೇಂಜ್ ಮಾಡ್ತಾರೋ ಅದೇ ತರ ನೀನ್ ಚೇಂಜ್ ಆಗ್ಬಿಟ್ಟೆ ಮಚ್ಚ. ನೀನೆಲ್ಲ ಕಣ ಅವನು ಕ್ಲಾಸ್ ನಡೀತಾ ಇದ್ರೆ ಮಜಾಕ್ ಮಾಡ್ತಾ ಇದ್ಯಾ? ಹೋಗ ಆಚೆ. ಸರ್ ಹೋಗು ಅಂದೆ. ಆಚೆ ಫಸ್ಟ್ ಬೆಂಚ್ ಅವ್ರ ಜೊತೆ ಸೇರ್ಬೇಡ ಅಂತ ಬಾಯಿ ಬಡ್ಕೊಂಡೆ. ಇವಾಗ ನೀನ್ ಒಳ್ಳೆಯವನಾಗ್ಬಿಟ್ಟು ನನ್ನ ಒಬ್ಬನ ಕೆಟ್ಟವನಾಗ್ ಮಾಡ್ಬಿಟ್ಟಲ್ಲ. ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ ಮಚ್ಚ. People changes when they meet new people. ಇಂತಹ ಸ್ನೇಹ ಮಾಡದಿರಿ, ಮಾಡಲು ಬಿಡದಿರಿ.